ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಕಂಟಕ ಕಟ್ಟಿಟ್ಟ ಬುತ್ತಿ ಯಾಕೆ ಅಂತಂದ್ರೆ ದರ್ಶನ್ ಬಟ್ಟೆ ಮೇಲೆ ರೇಣುಕಾಸ್ವಾಮಿಯ ರಕ್ತದ ಕಲೆ ಇರೋದು ಪತ್ತೆಯಾಗಿದೆ. ಅದು ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಹೈ ಟೆಕ್ನಾಲಜಿಯನ್ನ ಬಳಕೆ ಮಾಡೋ ಮೂಲಕವಾಗಿ ರಕ್ತದ ಮಾದರಿಯನ್ನ ಪತ್ತೆ ಹಚ್ಚಿದ್ದಾರೆ. ಇಷ್ಟಕ್ಕೂ ರಕ್ತದ ಮಾದರಿ ಪತ್ತೆ ಹಚ್ಚಿದ್ದಾದ್ರೂ ಹೇಗೆ ಅನ್ನೋದರ ಬಗ್ಗೆ ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಲಭ್ಯವಾಗಿದೆ. ಯಾಕೆ ಈ ಪ್ರಶ್ನೆ ಬರುತ್ತೆ ಅಂದರೆ ದರ್ಶನ್ ಅವರ ಬಟ್ಟೆ ಈಗಾಗಲೇ ವಾಶ್ ಮಾಡಿಬಿಟ್ಟಿದ್ರು, ಹೇಗೆ ಇದನ್ನು ಪತ್ತೆ ಹಚ್ತಾರೆ ಅಂತ. ಲುಮಿನಲ್ ಎಂಬುದು ಒಂದು ಕೆಮಿಕಲ್. ಲುಮಿನಲ್ ಟೆಸ್ಟ್ ಮೂಲಕವಾಗಿ ಈ ರಕ್ತದ ಕಲೆ ಯಾವ ಬಟ್ಟೆಯ ಮೇಲಿದ್ರೂ ಕೂಡ ಪತ್ತೆ ಹಚ್ತಾರೆ. ಹಾಗಾಗಿ ಲುಮಿನಲ್ ಟೆಸ್ಟ್ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಬಟ್ಟೆಯ ಮೇಲೆ ರಕ್ತದ ಕಲೆ ಇರುತ್ತೆ ಅಂತ ಇದು ಖಾತ್ರಿ ಪಡಿಸುತ್ತೆ. ಯಾವ ಬಟ್ಟೆಯ ಮೇಲೆ ರಕ್ತದ ಕಲೆ ಇರುತ್ತೆ ಅನ್ನೋದನ್ನ ಖಚಿತಪಡಿಸೋದಕ್ಕಾಗಿ ಲುಮಿನಲ್ ಟೆಸ್ಟ್ ಅನ್ನ ಮಾಡ್ತಾರೆ. ಈ ಕೆಮಿಕಲ್ನ ಬಳಕೆ ಮಾಡ್ತಾರೆ. ಹಿಮೋಗ್ಲೋಬಿನ್ ಜೊತೆ ರಿಯಾಕ್ಟ್ ಆಗಿ ನೀಲಿ ಮತ್ತು ಹಸಿರು ಬಣ್ಣದ ದ್ರಾವಣ ಉತ್ಪಾದನೆ ಆಗುತ್ತೆ. ಬಟ್ಟೆ ವಾಶ್ ಮಾಡಿದ್ರೂ ಸಹ ಎಂಥದ್ದೇ ಸಾಬೂನನ್ನು ಬಳಸಿ ವಾಶ್ ಮಾಡಿ ಆ ಕಲೆಗಳನ್ನು ಸಂಪೂರ್ಣವಾಗಿ ತೆಗೆದು ಹಾಕಿದ್ರೂ ಸಹ ಹಿಮೋಗ್ಲೋಬಿನ್ ಅಂಶ ಹೋಗಿರಲ್ಲ. ನೀಲಿ ಮತ್ತು ಹಸಿರು ಬಣ್ಣದ ದ್ರಾವಣವನ್ನು ಸಂಗ್ರಹಿಸಿ ಅದರಿಂದ DNA ಸಂಗ್ರಹ ಆಗುತ್ತೆ. ಈ ರೀತಿಯಾಗಿ ರೇಣುಕಾಸ್ವಾಮಿಯ ರಕ್ತದ ಕಲೆ ದರ್ಶನ್ ಧರಿಸಿದಂತಹ ಬಟ್ಟೆಯಲ್ಲಿ ಪತ್ತೆಯಾಗಿದೆ. ಇದು FSL ರಿಪೋರ್ಟ್ನಲ್ಲಿ ಖಾತ್ರಿಯಾಗಿದೆ. ಅದನ್ನು ಹೇಗೆ ಖಾತ್ರಿ ಪಡಿಸ್ಕೊಂಡ್ರು ಅಂದರೆ ಲುಮಿನಲ್ ಟೆಸ್ಟ್ನ ಮೂಲಕವಾಗಿ.